ಕ್ರಿಸ್ತನಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನೀವು ಇಲ್ಲಿಯವರೆಗೂ ಎಷ್ಟು ಬಾರಿ ಕ್ರಿಸ್ಮಸ್ ಹಬ್ಬ ಆಚರಿಸಿದ್ದೀರಿ? ಇದು ಮಕ್ಕಳು 10 ಬಾರಿ, 5 ಬಾರಿ, ಕೆಲವರು 20 ಬಾರಿ, ಕೆಲವರು 50 ಬಾರಿ. ನಾವು ನಮ್ಮ ಜೀವನದಲ್ಲಿ ಹಲವು ಬಾರಿ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸಿದ್ದೇವೆ. ಇದುವರೆಗೂ ನಾವು ಅನೇಕ ನಕ್ಷತ್ರಗಳನ್ನು ಕಟ್ಟಿದ್ದೇವೆ ಮತ್ತು ಅನೇಕ ಕ್ರಿಬ್ಗಳನ್ನು ಮಾಡಿದ್ದೇವೆ ಮತ್ತು ಇಂದು ನಾವು ಅಲಂಕಾರ ಡೆಕೋರೇಷನ್ ಮಾಡುವುದರಲ್ಲಿ ಪರಿಣಿತರಾಗಿದ್ದೇವೆ, ಎಕ್ಸ್ಪರ್ಟ್ಸ್. ನಾವು ಹಲವು ರೀತಿಯ ಕೇಕ್ಗಳನ್ನು ಮತ್ತು ಸಿಹಿ ತಿಂಡಿಗಳನ್ನು ವಿತರಿಸಿದ್ದೇವೆ. ಆದ್ದರಿಂದ ಸಿಹಿ ತಿಂಡಿಗಳನ್ನು ತಯಾರಿಸುವಲ್ಲಿ ಮತ್ತು ವಿತರಿಸುವಲ್ಲಿ ಪರಿಣಿತರಾಗಿದ್ದೇವೆ. ನಾವು ಹಲವಾರು ಕ್ಯಾರಲ್ಸ್ಗಳನ್ನು ಕಲಿತಿದ್ದೇವೆ ಮತ್ತು ಹಾಡಿದ್ದೇವೆ. ಆದ್ದರಿಂದ ನಾವು ಪರಿಣಿತ ಗಾಯಕರಾಗಿದ್ದೇವೆ. ಅಂದರೆ ನಾವು ಕ್ರಿಸ್ಮಸ್ ಹಬ್ಬವನ್ನು, ಕ್ರಿಸ್ತ ಜಯಂತಿಯನ್ನು ಆಚರಿಸುವಲ್ಲಿ ಪರಿಣಿತರಾಗಿದ್ದೇವೆ. ಇವೆಲ್ಲವೂ ನಿಜಕ್ಕೂ ಒಳ್ಳೆಯದು. ಆದರೆ ನಾವು ಇದಕ್ಕಿಂತಲೂ ಹೆಚ್ಚಿನದನ್ನು ಮಾಡಬೇಕಾಗಿದೆ. ನಾವು ಕ್ರಿಸ್ಮಸ್ ಹಬ್ಬವನ್ನು ಆಚರಿಸುತ್ತಿದ್ದೇವೆ. ಈಗ ಈ ಬಾರಿ ಈ ಪ್ರಶ್ನೆಗಳನ್ನು ನಾವು ಕೇಳಿಕೊಳ್ಳಬೇಕು. ಮೊದಲನೆಯ ಪ್ರಶ್ನೆ, ನಾನು ನಿಜವಾಗಿಯೂ ನನ್ನ ಜೀವನದಲ್ಲಿ ಯೇಸು ಕ್ರಿಸ್ತರನ್ನು ಸ್ವೀಕರಿಸುವಲ್ಲಿ ಮತ್ತು ಯೇಸು ಕ್ರಿಸ್ತರನ್ನು ಇತರರಿಗೆ ಕೊಡುವಲ್ಲಿ ಹೆಚ್ಚು ಪರಿಣಿತನಾಗಿದ್ದೇನೆ? ಎರಡನೇ ಪ್ರಶ್ನೆ, ನಾನು ಸಹ ಕ್ರಿಸ್ತರಂತಾಗಿದ್ದೇನೋ? ಲ್ಯಾಟಿನ್ ಭಾಷೆಯಲ್ಲಿ ನಾವು ಆಲ್ಟರ್ ಕ್ರಿಸ್ತುಸ್ ಎಂದು ಹೇಳುತ್ತೇವೆ. ಆಲ್ಟರ್ ಕ್ರಿಸ್ತುಸ್ ಎಂದರೆ ಮತ್ತೊಂದು ಕ್ರಿಸ್ತ. ನಾವು ಸಹ ಆಲ್ಟರ್ ಕ್ರಿಸ್ತುಸ್ ಆಗಬೇಕು. ನಾವು ಸಹ ಕ್ರಿಸ್ತರಂತೆ ಆಗಬೇಕು. ನಾವು ಹೇಳುತ್ತೇವೆ, ಯೇಸು ಪ್ರೀತಿಮಯಿ, ದಯಾಶೀಲರು, ವಿನಮ್ರರು, ಪ್ರಾಮಾಣಿಕರು ಮತ್ತು ಕ್ಷಮಾಶೀಲರು. ನಾನು ಮತ್ತೆ ಮತ್ತೆ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸುತ್ತಿದ್ದಂತೆ ನಾನು ನಿಜವಾಗಿಯೂ ಹೆಚ್ಚು ಪ್ರೀತಿಮಯಿ, ದಯಾಶೀಲ, ವಿನಮ್ರಿ, ಪ್ರಾಮಾಣಿಕ ಮತ್ತು ಕ್ಷಮಾಶೀಲನಾಗಿದ್ದೇನೋ? ಈ ಪ್ರಶ್ನೆಗಳನ್ನು ನಾವು ನಮ್ಮಲ್ಲಿ ಕೇಳಬೇಕಾಗಿದೆ. ಈ ಪ್ರಶ್ನೆಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ಕ್ರಿಸ್ಮಸ್ ಅರ್ಥವನ್ನು 2 ಪದಗಳ ದೃಷ್ಟಿಕೋನದಿಂದ ನೋಡೋಣ. ಮೊದಲನೆಯ ಪದ ಪರಿಸ್ಥಿತಿ, ಇನ್ ಇಂಗ್ಲಿಷ್ ಕಾಂಟೆಕ್ಸ್ಟ್. ಎರಡನೆಯ ಪದ ಪ್ರತಿಕ್ರಿಯೆ, ಇನ್ ಇಂಗ್ಲಿಷ್ ರೆಸ್ಪಾನ್ಸ್. ಮೊದಲು ಯೇಸು ಕ್ರಿಸ್ತರು ಬಂದ ಸಮಯದ ಪರಿಸ್ಥಿತಿಯನ್ನು ನೋಡೋಣ. ಯೇಸು ಇಸ್ರಾಯೇಲಿನ ಬೆತ್ಲೆಹೇಮಿನಲ್ಲಿ ಜನಿಸಿದಾಗ ಅದು ರಾಜಕೀಯ ಗೊಂದಲದ ಸಮಯವಾಗಿತ್ತು. ಆ ಸ್ಥಳದಲ್ಲಿ ಬಡತನವು ಹೆಚ್ಚಾಗಿತ್ತು. ಶ್ರೀಮಂತರು ದುಬಾರಿ ಹೋಟೆಲ್ಗಳಲ್ಲಿ ವಾಸಿಸಬಹುದಿತ್ತು. ಆದರೆ ಜೋಸೆಫ್ ಮತ್ತು ಮರಿಯಮ್ಮರವರಂತಹ ಬಡ ಜನರು ಗೋಶಾಲೆಯಲ್ಲಿ ನೆಲೆಸಬೇಕಿತ್ತು. ನೈತಿಕ ಮತ್ತು ಆಧ್ಯಾತ್ಮಿಕ ಬಿಕ್ಕಟ್ಟು ಸಹ ತುಂಬ ಇತ್ತು. ಮಾರಲ್ ಆ್ಯಂಡ್ ಪರ್ಸನಲ್ ಕ್ರೈಸಿಸ್. ಮುಗ್ಧ ಜನರ ಮೇಲೆ ಅನಗತ್ಯ ಹೊರೆಗಳನ್ನು ಹೊರೆದು ಹಾಕಿದ್ದಕ್ಕಾಗಿ ಯೇಸು ಯಾಜಕರನ್ನು, ಫರಿಸಾಯರನ್ನು ಮತ್ತು ಶಾಸ್ತ್ರಿಗಳನ್ನು ಗದರಿಸಿದರು. ಮಹಿಳೆಯ ವಿರುದ್ಧವೂ ಸಾಕಷ್ಟು ತಾರತಮ್ಯವಿತ್ತು. ಉದಾಹರಣೆಗೆ, ಜನರು ಬಂದು ವ್ಯಭಿಚಾರ ಕೃತ್ಯದಲ್ಲಿ ಒಬ್ಬ ಮಹಿಳೆಯನ್ನು ಹಿಡಿದಿದ್ದೇವೆ ಎಂದು ಹೇಳಿದರು. ಆದರೆ ಅವರು ಮಹಿಳೆಯನ್ನು ಮಾತ್ರ ಹಿಡಿದರು ಮತ್ತು ಪುರುಷನನ್ನು ಬಿಟ್ಟುಬಿಟ್ಟರು. ಅಂತಹ ಪರಿಸ್ಥಿತಿಯಲ್ಲಿ ಯೇಸು ಜನಿಸಿದರು. ಅದು ಮೊದಲನೆಯ ಪದ ಪರಿಸ್ಥಿತಿ.
ಈಗ ಎರಡನೇ ಪದಕ್ಕೆ ಬರೋಣ, ಪ್ರತಿಕ್ರಿಯೆ. ಈ ಪರಿಸ್ಥಿತಿಯನ್ನು ಗಮನಿಸಿದ ಯೇಸು ಕ್ರಿಸ್ತರ ಪ್ರತಿಕ್ರಿಯೆ ಏನಾಗಿತ್ತು? ಯೇಸು ಹುಟ್ಟಲು ಆರಿಸಿಕೊಂಡಾಗ ಅರಮನೆಯಲ್ಲಿ ಜನಿಸಲು ಆರಿಸಿಕೊಳ್ಳಬಹುದಿತ್ತು. ಆದರೆ ಅವರು ಜೋಸೆಫ್ ಮತ್ತು ಮರಿಯಮ್ಮನವರ ಬಡ ಕುಟುಂಬವನ್ನು ಆರಿಸಿಕೊಂಡರು. ಜನರು ತಪ್ಪು ಮಾಡಿದಾಗ ಯೇಸು ಪಾಪವನ್ನು ಖಂಡಿಸಿದರು, ಆದರೆ ಅವರು ಪಾಪಿಯನ್ನು ಯಾರನ್ನು ತಿರಸ್ಕರಿಸಲಿಲ್ಲ. ಭಾಷೆ, ಸಂಸ್ಕೃತಿ ಮತ್ತು ವೃತ್ತಿಯ ಕಾರಣದಿಂದ ಅವರು ಯಾವುದೇ ಪಕ್ಷಪಾತವನ್ನು ತೋರಿಸಲಿಲ್ಲ. ದೇರ್ ವಾಸ್ ನೋ ಪಾರ್ಶಾಲಿಟಿ ಇನ್ ಜೀಸಸ್. ಊಟ ಮಾಡುತ್ತಿದ್ದಾಗ ಒಬ್ಬ ಮಹಿಳೆಯನ್ನು ಅವರು ಕ್ಷಮಿಸಿದರು ಮತ್ತು ಶಿಲುಬೆಯ ಮೇಲೆ ಇದ್ದಾಗಲೂ ಅವರು ಹೊಡೆದು ಕೊಲ್ಲುತ್ತಿದ್ದ ಜನರನ್ನು ಅವರು ಕ್ಷಮಿಸಿದರು. ತಮ್ಮ ವರ್ತನೆ ಮತ್ತು ತಮ್ಮ ಪ್ರೀತಿಯ ಮೂಲಕ, ತಮ್ಮ ಮಾತುಗಳು ಮತ್ತು ಕಾರ್ಯಗಳ ಮೂಲಕ ಯೇಸು ಈ ಎಲ್ಲ ಜನರನ್ನು ಪರಿವರ್ತಿಸಿದರು. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಕ್ರಿಸ್ಮಸ್ ಆಚರಿಸುತ್ತೇವೆ ಎಂದು ಹೇಳುವಾಗ ನಮ್ಮ ಜೀವನ ಮತ್ತು ಕುಟುಂಬಗಳಿಗೆ ಸ್ವಾಗತಿಸುತ್ತಿರುವುದು ನಾವು ಈ ಯೇಸು ಕ್ರಿಸ್ತರನ್ನು. ಈ ಎರಡು ಪದಗಳ ದೃಷ್ಟಿಕೋನದಿಂದ ಮೊದಲ ಕ್ರಿಸ್ಮಸ್ನ ಪರಿಸ್ಥಿತಿ ಮತ್ತು ಕ್ರಿಸ್ತರ ಪ್ರತಿಕ್ರಿಯೆಯನ್ನು ನೋಡಿದ್ದೆವು. ಈಗ ಈ ಎರಡು ಪದಗಳ ದೃಷ್ಟಿಕೋನದಿಂದ ನಮ್ಮ ಸ್ವಂತ ಜಗತ್ತನ್ನು ನೋಡೋಣ. ಮೊದಲನೆಯ ಪದ ಪರಿಸ್ಥಿತಿ, ಎರಡನೆಯ ಪದ ಪ್ರತಿಕ್ರಿಯೆ. ನಮ್ಮ ಪ್ರಸ್ತುತ ಪ್ರಪಂಚದ ಸಾಮಾಜಿಕ ಮತ್ತು ರಾಜಕೀಯ ಪರಿಸ್ಥಿತಿಯ ಬಗ್ಗೆ ನಮಗೆ ತಿಳಿದೇ ಇದೆ. ರಾಷ್ಟ್ರಗಳ ನಡುವೆ ಹಲವಾರು ಯುದ್ಧಗಳು ನಡೆಯುತ್ತಿವೆ. ನಮ್ಮ ಪಟ್ಟಣಗಳು ಮತ್ತು ನಗರಗಳಲ್ಲಿ ಒಂದು ಕಡೆ ಜನರು 5 ಸ್ಟಾರ್ ಹೋಟೆಲ್ಗಳು ಮತ್ತು ಐಷಾರಾಮಿ ಕಟ್ಟಡಗಳಲ್ಲಿ ವಾಸಿಸುತ್ತಿದ್ದಾರೆ. ಆದರೆ ಈ ಕಟ್ಟಡಗಳ ಪಕ್ಕದಲ್ಲಿ ಜನರಿಗೆ ತಿನ್ನಲು ಸಾಕಷ್ಟು ಆಹಾರ ಮತ್ತು ಧರಿಸಲು ಸಾಕಷ್ಟು ಬಟ್ಟೆ ಇಲ್ಲದ ಕೊಳೆಗೇರಿಗಳಿವೆ. ಆ ದಿನದಲ್ಲಿ ಜನರು ಮ್ಯಾಥ್ಯೂ ಮತ್ತು ಜಕಿಯರನ್ನು ತಮ್ಮ ಸಮುದಾಯಗಳಿಂದ ಹೊರಗಿಟ್ಟಂತೆ ಇಂದು ನಮ್ಮ ಸ್ವಂತ ಪಟ್ಟಣಗಳಲ್ಲಿ, ನಮ್ಮ ಸ್ವಂತ ಪ್ಯಾರಿಷ್ನಲ್ಲಿ, ನಮ್ಮ ವಾರ್ಡ್ಸ್ನಲ್ಲಿ ಮತ್ತು ನಮ್ಮ ಕುಟುಂಬಗಳಲ್ಲಿ ನಾವು ಕೆಲವೊಮ್ಮೆ ಜನರನ್ನು ಹೊರಗಿಡುತ್ತೇವೆ. ಮೊಬೈಲ್ ಮತ್ತು ಎಲೆಕ್ಟ್ರಾನಿಕ್ ಗ್ಯಾಜೆಟ್ಗಳಿಂದ ಮತ್ತು ನಮ್ಮ ಅಹಂ ಮತ್ತು ಅಹಂಕಾರದಿಂದ ನಾವು ಜನರೊಂದಿಗೆ ಮಾತನಾಡುವುದು ಕಷ್ಟ. ಇತರರು ಮಾತನಾಡುವಾಗ ಅವರಿಗೆ ಕಿವಿ ಕೊಡುವುದು ಕಷ್ಟ. ಅಷ್ಟು ಮಾತ್ರವಲ್ಲ, ನಮ್ಮ ಪ್ರೀತಿಯ ಅಗತ್ಯವಿರುವ ನಮ್ಮ ಮಕ್ಕಳೊಂದಿಗೆ ಸಮಯ ಕಳೆಯುವುದು ಕಷ್ಟ. ನಾವು ಇಂತಹ ಪರಿಸ್ಥಿತಿಯಲ್ಲಿ ಈಗ ಇಲ್ಲಿ ನೆರೆದಿದ್ದೇವೆ. ಈ ಪರಿಸ್ಥಿತಿಯನ್ನು ನೋಡುತ್ತಿದ್ದಾಗ ನಾವು ಎರಡನೇ ಪದಕ್ಕೆ ಬರೋಣ. ಎರಡನೇ ಪದ ಪ್ರತಿಕ್ರಿಯೆ, ನಮ್ಮ ಪ್ರತಿಕ್ರಿಯೆ. ಈ ಪರಿಸ್ಥಿತಿಯಲ್ಲಿರುವ ನಮ್ಮ ಜಗತ್ತಿನ ಕ್ರಿಸ್ಮಸ್ ಹಬ್ಬವು ಏನು ಕೊಡುಗೆ ನೀಡಬಹುದು? ಯೇಸು ಇಂದು ಇಲ್ಲಿ ಜನಿಸಿದರೆ ಏನು ಮಾಡುತ್ತಾರೆ? ಇಂದಿನ ಜಗತ್ತಿಗೆ ನಮ್ಮದೇ ಆದ ಪ್ರತಿಕ್ರಿಯೆ ಏನು? ನಮ್ಮದೇ ಆದ ಕೊಡುಗೆ ಏನು? ನಾವು ನಮ್ಮ ಮನೆ ಮತ್ತು ಚರ್ಚ್ಗಳು ಅಲಂಕರಿಸುವಾಗ, ಡೆಕೋರೇಟ್ ಮಾಡುವಾಗ ಪ್ರೀತಿ ಮತ್ತು ಸೇವೆಯ ಕೊಡುಗೆಯ ಮೂಲಕ ಸುತ್ತಲಿನ ಜಗತ್ತಿಗೆ, ಜನರ ಜೀವನಕ್ಕೆ ಹೆಚ್ಚಿನ ಸೌಂದರ್ಯವನ್ನು ತರಲು ಶ್ರಮಿಸಬೇಕು. ನಾವು ಪರಿಸರ ಪ್ರಜ್ಞೆಯನ್ನು ಹೊಂದಿರೋಣ ಮತ್ತು ಅನಗತ್ಯವಾಗಿ ಆಹಾರ ಮತ್ತು ವಸ್ತುಗಳನ್ನು ವ್ಯರ್ಥ ಮಾಡದಿರೋಣ. ನಾವು ಕೇಕ್ ಮತ್ತು ಸಿಹಿ ತಿಂಡಿಗಳನ್ನು ವಿತರಿಸುವಾಗ ಕೇವಲ ಭೌತಿಕ ವಸ್ತುಗಳನ್ನು ವಿತರಿಸುವ ಬದಲು ಜನರ ಜೀವನವನ್ನು ಸಿಹಿಗೊಳಿಸಲು ಪ್ರಯತ್ನಿಸೋಣ. ನಮ್ಮ ಎರಡನೆಯ ಪದ ಅಂದರೆ ನಮ್ಮ ಪ್ರತಿಕ್ರಿಯೆ ಬಾಹ್ಯ ಕ್ರಿಯೆಗಳಿಂದ ನಿಲ್ಲಬಾರದು. ನಮ್ಮ ಹೃದಯಗಳ ರೂಪಾಂತರವನ್ನು ಮಾಡಬೇಕು.
ನಾನು ಕ್ರಿಸ್ತರನ್ನು ಸ್ವೀಕರಿಸುತ್ತೇನೆ ಎಂದು ಹೇಳಿದರೆ ನನ್ನ ಹೃದಯವು ಹೆಚ್ಚಿನ ಪ್ರೀತಿ, ಶಾಂತಿ ಮತ್ತು ಸಂತೋಷವನ್ನು ಹೊಂದಿರಬೇಕು. ಜನರ ಬಗ್ಗೆ ಕೆಟ್ಟದಾಗಿ ಯೋಚಿಸುವ ಮತ್ತು ಮಾತನಾಡುವ ಅಭ್ಯಾಸವನ್ನು ನಾನು ಹೊಂದಿದ್ದರೆ ಒಳ್ಳೆಯದಾಗಿ ಯೋಚಿಸಲು ಮತ್ತು ಮಾತನಾಡಲು ನಾನು ಪ್ರಯತ್ನಿಸಬೇಕು. ನನಗೆ ಕ್ಷಮಿಸಲು ಕಷ್ಟವೆನಿಸುವವರನ್ನು ಕ್ಷಮಿಸಲು ಪ್ರಯತ್ನಿಸಬೇಕು. ನನಗೆ ಯಾರನ್ನಾದರೂ ದೂರವಿಡುವ ಅಭ್ಯಾಸವಿದ್ದರೆ ಅವರ ಕಡೆಗೆ ತಿರುಗಿ ಅವರಿಗೆ ನಗುಮುಖ ನೀಡಲು ಪ್ರಯತ್ನಿಸಬೇಕು. ಪ್ರಿಯ ಸಹೋದರ ಸಹೋದರಿಯರೇ, ಈ ವರ್ಷ ಮತ್ತು ಮುಂಬರುವ ವರ್ಷಗಳಲ್ಲಿ ನಾವು ಕ್ರಿಸ್ಮಸ್ ಆಚರಿಸುವಾಗ ಯೇಸು ಕ್ರಿಸ್ತರನ್ನು ಸ್ವೀಕರಿಸುವಲ್ಲಿ ಮತ್ತು ಇತರರಿಗೆ ಯೇಸು ಕ್ರಿಸ್ತರನ್ನು ನೀಡುವಲ್ಲಿ ಪರಿಣಿತರಾಗೋಣ. Let's become experts in receiving Christ and giving Christ to others. ಪ್ರಿಯ ಸ್ನೇಹಿತರೆ, ಈಗ ನಮ್ಮ ಸ್ವಂತ ಜೀವನ ಮತ್ತು ನಮ್ಮ ಕ್ರಿಸ್ಮಸ್ ಆಚರಣೆಯ ಬಗ್ಗೆ ಯೋಚಿಸಲು ಒಂದೆರಡು ನಿಮಿಷಗಳನ್ನು ತೆಗೆದುಕೊಳ್ಳೋಣ. ಈಗ ನಾನು ನಿಮ್ಮನ್ನು ಈ ಪ್ರಶ್ನೆಯ ಬಗ್ಗೆ ಯೋಚಿಸಲು ಆಹ್ವಾನಿಸುತ್ತೇನೆ. ಕ್ರಿಸ್ಮಸ್ ಆಚರಿಸುವಲ್ಲಿ ಪರಿಣಿತನಾಗಿ ನಾನು ನನ್ನ ಜೀವನದಲ್ಲಿ ಕ್ರಿಸ್ತರನ್ನು ಹೇಗೆ ಸ್ವೀಕರಿಸಬಹುದು ಮತ್ತು ಜನರನ್ನು ಪ್ರೀತಿಸುವ ಮೂಲಕ ನಾನು ಮತ್ತೊಂದು ಕ್ರಿಸ್ತನಾಗುವುದು ಹೇಗೆ? ನಾನು ಆಲ್ಟರ್ ಕ್ರಿಸ್ತಸ್ ಆಗುವುದು ಹೇಗೆ? ಈಗ ನಾವು ಮೌನವಾಗಿ ಕೆಲವು ಕ್ಷಣಗಳ ಕಾಲ ಇದರ ಬಗ್ಗೆ ಧ್ಯಾನಿಸೋಣ. ಕೆಲವು ಕ್ಷಣಗಳ ಕಾಲ ಮೌನವಾಗಿ ಪ್ರಾರ್ಥಿಸೋಣ.